ಬಸವರಾಜ ಶಿವಗಂಗಾ ಕೊಟ್ರೇಶ್ ಮತ್ತು ಜಯಪ್ಪ ಎಲ್ ಎಸ್ಡಿಎಂಸಿ ಅಧ್ಯಕ್ಷ ಮಾಸೂಮ್ ಜಾನ್ ಮತ್ತು ಇತರೆ ಗಣ್ಯರು ಭೇಟಿ ನೀಡಿದರು. ಸರ್ಕಾರಿ ಉರ್ದು ಪ್ರೌಢಶಾಲೆ ಕೆರೆಬಿಳಚಿ ಶಾಲೆಯಲ್ಲಿ ರೋಬೋಟಿಕ್ ವಸ್ತು ಪ್ರದರ್ಶನ ಮತ್ತು ಗಣಿತ ಪ್ರಯೋಗಾಲಯಕ್ಕೆ ಭೇಟಿ ನೀಡಿ ಭಾರಿ ಪ್ರಶಂಸೆ ವ್ಯಕ್ತಪಡಿಸಿದರು. ಡಿಡಿಪಿಐ ಮತ್ತು ಬಿಇಒ ಅವರೊಂದಿಗೆ ಗೌರವಾನ್ವಿತ ಶಾಸಕರು ಭೇಟಿ ನೀಡಿ ಗೌರವ ನಮ್ಮ ಶಾಲೆಗಿದೆ. ಈ ಭೇಟಿಯು ನಮ್ಮ ನವೀನ ಉಪಕ್ರಮಗಳನ್ನು ವಿಶೇಷವಾಗಿ ನಮ್ಮ ಸ್ಪೆಷಲ್ ಕ್ಲಾಸ್ ರೋಬೋಟಿಕ್ಸ್ ಲ್ಯಾಬ್ ಮತ್ತು ಗಣಿತ ಪ್ರಯೋಗಾಲಯವನ್ನು ನೋಡಿ ಪ್ರಶಂಸಿಸಿದರು. ಈ ಭೇಟಿಯಿಂದ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ನಮ್ಮ ಬದ್ಧತೆಯನ್ನು ಎತ್ತಿ ತೋರಿಸುವುದಲ್ಲದೆ ನಮ್ಮ ಸಮರ್ಪಿತ ಸಿಬ್ಬಂದಿ ಮತ್ತು ಉತ್ಸಾಹಿ ವಿದ್ಯಾರ್ಥಿಗಳಿಗೆ ನೈತಿಕ ಬೆಂಬಲವಾಗಿಯೂ ಕಂಡಿತು ಎಂದು ಗಣಿತ ಶಿಕ್ಷಕರು ಹಾಗೂ ಶಾಲೆಯ ಏಳಿಗೆಯ ಪ್ರಮುಖ ರೂವಾರಿಯಾದ ಸೋಹೆಬ್ ಬೇಗ್ ಅಭಿಪ್ರಾಯಪಟ್ಟರು. ಇನ್ನು ಇದೇ ಶಾಲೆಯ 9ನೇ ತರಗತಿ ವಿದ್ಯಾರ್ಥಿನಿ ಅಯನಾ ಶೇಗ್ ರೋಬೋಟ್ನ ಬಗ್ಗೆ ಸಂಪೂರ್ಣವಾಗಿ ಇಂಗ್ಲಿಷ್ನಲ್ಲಿ ಪ್ರಸ್ತುತಪಡಿಸಿದ ರೋಬೋಟ್ನ ಮಾದರಿ ಹಾಗೂ ಅದರ ವಿಶ್ಲೇಷಣೆ ಶಾಸಕ ಡಿಡಿಪಿಐ ಬಿಇಒ ಮತ್ತು ಆಗಮಿಸಿದ ಎಲ್ಲ ಗಣ್ಯರನ್ನ ಮೂಕ ಮಂತ್ರವನ್ನಾಗಿಸಿತ್ತು. ನಂತರ ಮಾತನಾಡಿದ ಶಾಸಕ ಬಸವರಾಜ ಶಿವಗಂಗಾ ಅವರು ವಾರ್ಷಿಕ ಪರೀಕ್ಷೆಯಲ್ಲಿ 100% ಅಂಕ ಪಡೆದು ಉತ್ತೀರ್ಣರಾದರೆ ಮುಂದಿನ ವಿದ್ಯಾಭ್ಯಾಸಕ್ಕೆ 1 ಲಕ್ಷ ಬಹುಮಾನ ನೀಡುವುದಾಗಿ ಘೋಷಿಸಿದರು. ಯಾವ ಖಾಸಗಿ ಕಾನ್ವೆಂಟ್ ಶಾಲೆಗೂ ಕಮ್ಮಿ ಇಲ್ಲದೆ ಇಂಗ್ಲಿಷ್ ಭಾಷೆಯ ಪ್ರೌಢಮೆಯ ಬಗ್ಗೆ ಭಾರಿ ಪ್ರಶಂಸೆ ವ್ಯಕ್ತಪಡಿಸಿದರು. ಇನ್ನು ಶಾಸಕರು ಗಣಿತ ಪ್ರಯೋಗಾಲಯ ಭೇಟಿಯ ಸಮಯದಲ್ಲಿ ಗಣಿತದ ನೂತನ ಕಲಿಕೆಯ ವಿಧಾನವನ್ನು ಪ್ರಶಂಸಿಸಿ ಗಣಿತಶಾಸ್ತ್ರದ ಕಲಿಕೆಯನ್ನ ಸಂವಾದನಾತ್ಮಕವಾಗಿ ಮತ್ತು ಆನಂದದಾಯಕವಾಗಿಸಲು ವಿನ್ಯಾಸಗೊಳಿಸಲಾಗಿದೆ ಎಂದರು. ಈ ಪ್ರಯೋಗಾಲಯವು ಪ್ರಾಯೋಗಿಕ ಅನುಭವಗಳನ್ನು ಮತ್ತು ಗಣಿತದ ಪರಿಕಲ್ಪನೆಯ ಪ್ರಾಯೋಗಿಕ ಅಪ್ಲಿಕೇಶನ್ಗಳನ್ನು ಒದಗಿಸುತ್ತದೆ. ಈ ಶಾಲೆಯ ವಿದ್ಯಾರ್ಥಿಗಳು ಸಂಕೀರ್ಣ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ತಮ್ಮ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುತ್ತೇನೆ ಎಂದು ತಿಳಿಸಿದರು. ಏನು ಬರಲ್ಲ, ಆನ್ಸರ್ ಪೇಪರ್ ಅಲ್ಲಿ ಬರೋದಿಲ್ಲ. ಆ ವ್ಯಾಲ್ಯೂಯೇಷನ್ ಮಾಡೋದು ನಮ್ಮ ಟೀಚರ್ಗಳು ಅಲ್ಲ. ನಿಮ್ಮ ವ್ಯಾಲ್ಯೂಯೇಷನ್ಗೆ ಎಲ್ಲಿ ಗೊತ್ತಿರಲ್ಲ, ರಾಜಕಾರಣಿಯಾದ ಶಾಸಕನ ನನಗೆ ಗೊತ್ತಿಲ್ಲ. ಅಂದ್ರೆ ನೀವೇನ್ ಬರೀತೀರೋ ಅದಕ್ಕೆ ಎಲ್ಲರೂ ಬಹಳಷ್ಟು ಚೆನ್ನಾಗಿ ಓದ್ತಾ ಇದ್ದೀರಿ ಇದೇ ಉತ್ಸಾಹದಿಂದ. ಯಾಕೆಂದ್ರೆ ನಾನು ಅವತ್ತು ನಮ್ಮ BO ಸರ್ ಹತ್ರ ಮಾತಾಡಿದೆ. ಸರ್, ಈ ತರ ನಮ್ಮ ಶಾಲೆ ನಮ್ಮ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ನಮ್ಮ ಚನ್ನಗಿರಿ ತಾಲೂಕ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಮೊದಲನೇದಾಗಿ ಮುಂದೆ ರಾಜ್ಯ ಮಟ್ಟಕ್ಕೆ ಕಾಂಪಿಟ್ ಕೊಡೋಣ. ತಾಲೂಕು ಜಿಲ್ಲಾ ಮಟ್ಟದಲ್ಲಿ ನಮ್ಮ ಹೈಯೆಸ್ಟ್ ಫಲಿತಾಂಶ SLCಲಿ ತೆಗೆದು ನಾವೊಂದು ಸಾಧನೆ ಮಾಡಬೇಕು. ಅದಕ್ಕೆ ನಿಮ್ ಸಹಕಾರ ಬೇಕು. ಈ ರೀತಿ ರಾತ್ರಿ ಶಾಲೆ ಮಾಡಿದ್ರೆ ಹೆಂಗೆ ಅನ್ನೋದನ್ನ ಅವತ್ತು ಟೀಚರ್ಸ್ ಮೀಟಿಂಗ್ ಅಲ್ಲಿ ಮಾತಾಡಿದೆ. ಹೈಸ್ಕೂಲ್ ಹೆಡ್ ಮಾಸ್ಟರ್ಸ್ ಅಲ್ಲ, ಹೈಸ್ಕೂಲ್ ಹೆಡ್ ಮಾಸ್ಟರ್ ಮೀಟಿಂಗ್ಸ್ ಅಲ್ಲಿ ನೀವಿದ್ರಲ್ಲ ಸರ್, ಅವತ್ತು ಅಷ್ಟೇ ನಾನು ಹೇಳಿದ್ದು ಮಾಡಿದ್ರೆ ಹೆಂಗೆ ಅಂತ. ನಾನು ಹೇಳಿದ್ದು ಓನ್ಲಿ 95% ಎಬೋ ಇರೋಂತ ಮಕ್ಕಳು ಸೆಲೆಕ್ಟ್ ಮಾಡಿ ಒಂದ್ ಕಡೆ ಪಾಠ ಮಾಡಿ ಅವ್ರು ಇನ್ನೊಂದ್ ಸ್ವಲ್ಪ 100 ಬರೋ ತರ ಮಾಡಿ ರಿಸಲ್ಟ್ ಕೊಡೋಣ ಅಂದೆ. ಆದ್ರೆ ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಯಪ್ಪ ಅವರು ಜೊತೆಗೆ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳು ಇವತ್ತು ಪ್ರತಿಯೊಬ್ಬರಿಗೂ ರಾತ್ರಿ ಶಾಲೆ ಮಾಡಿದ್ದಾರೆ. ನಾವೇನೋ ರಾತ್ರಿ ಶಾಲೆ ಆರಂಭಿಸಿದ್ವಿ ಮಾಡಿದ್ವಿ, ಆದ್ರೆ ಆ ರಾತ್ರಿ ಶಾಲೆಗೆ ಇಷ್ಟೊಂದು ಪ್ರೀತಿಯಿಂದ ನಾವು